ಯಾವ ಸಮಾಜ ಹೊಡೆದಿರ ಏನಾಗಿದೆ? ಹಿಂದೂ ಸಮಾಜ ಓಟ್ಗೋಸ್ಕರ ಹೇಳ್ತಾರೆ. ಅಂಬೇಡ್ಕರ್ ಸಾಯವಾಗಿ ಏನ್ ಹೇಳಿದ್ರು ಅವರು? ನಾನು ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿಲ್ವ ಅವರು? ಹಿಂದೂವಾಗಿ ಸಾಯಲ್ಲ ಅಂತ ಯಾಕೆ ಹೇಳಿದ್ರು ಅವರು? ಹಿಂದೂ ಹೆಸರಿನಲ್ಲಿ ಏನೆಲ್ಲ ಮೂಢನಂಬಿಕೆಗಳು, ದಬ್ಬಾಳಿಕೆಗಳು, ಅಸ್ಪೃಶ್ಯರ ಮೇಲೆ ಏನೆಲ್ಲ ನಡೀತಾ ಇದ್ದಾವೆ, ಅದಕ್ಕೆ ಬೇಸತ್ತು ನಾನು ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿದ್ದು. ಆ ಹಿಂದೂ ಧರ್ಮ ಬೇಕಾ ನಮಗೆ? ಯಾವುದನ್ನ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂ ಧರ್ಮ ಬೇಕಾ? ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಹಿಂದೂಗಳೇ. ಆದ್ರೆ ನಮ್ಮ ಹಿಂದುತ್ವ ಯಾವುದು ಅಂತ ಹೇಳಿದ್ರೆ ಗಾಂಧೀಜಿ ಪ್ರತಿಪಾದನೆ ಮಾಡಿದಂತ ಹಿಂದುತ್ವ. ಇವರೆಲ್ಲ ಬೇರೆಯವ್ರು ಮಾತಾಡ್ತಾರಲ್ಲ, ಇವರೆಲ್ಲ ಗೂಡ್ಸೆ ಪ್ರತಿಪಾದನೆ ಮಾಡಿದಂತ ಹಿಂದುತ್ವ ಇವ್ರದ್ದು. ಹಾಗಾಗಿ ನಾವು ಗೂಡ್ಸೆ ಹಿಂದುತ್ವದವರಲ್ಲ, ನಾವು ಗಾಂಧಿ ಹಿಂದುತ್ವದವರು. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ನೋಡಿ, ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಯಾರು ಅಸಹಾಯಕರಿದ್ದಾರೆ, ಯಾರು ಧ್ವನಿ ಇಲ್ಲೇ ಜನ ಇದ್ದಾರೆ, ಅವರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಪ್ರಯತ್ನ ಅಷ್ಟೇ. ಯಾವ ಜನಾಕ್ರೋಶ ಇದೆ? ಜನಾಕ್ರೋಶ ಯಾವ್ದಪ್ಪ ಇದೆ? ಬೆಲೆ ಏರಿಕೆ ಆಯ್ತ್ರಿ. ಮನಮೋಹನ್ ಸಿಂಗ್ ಇದ್ದಾಗ $1 ಎಷ್ಟು ರೂಪಾಯಿ ಇತ್ರಿ? ಇವತ್ತೆಷ್ಟಿದೆ ರೀ? ಅವತ್ತು ಡೀಸೆಲ್ ಎಷ್ಟಿತ್ರಿ? ಇವತ್ತು ಡೀಸೆಲ್ ಎಷ್ಟಿದೆ ರೀ? ಪೆಟ್ರೋಲ್ ಎಷ್ಟಿತ್ರಿ? ಇವತ್ತು ಎಷ್ಟಿದೆ ರೀ? ಗ್ಯಾಸ್ ಎಷ್ಟಿತ್ರಿ? ಯಾವ್ದು ಬೇಡ, ರೈತರು ಉಪಯೋಗ ಮಾಡೋ ಗೊಬ್ಬರ ಅವತ್ತೆಷ್ಟು ರೇಟ್ ಇತ್ತು, ಇವತ್ತೆಷ್ಟು ರೇಟ್ ಇದ್ದಾರೆ? ಇದಕ್ಕೆಲ್ಲ ಯಾರ್ರೀ ಕಾರಣ? ಅದರಿಂದ ಸುಮ್ಮನೆ ದೂಷಣೆ ಮಾಡೋದಕ್ಕೋಸ್ಕರ ದೂಷಣೆ ಮಾಡೋದು ನಾನು ಉತ್ತರ ಹೇಳಕ್ಕಾಗಲ್ಲ. ಬನ್ನಿ, ಥ್ಯಾಂಕ್ ಯು.